ನಮಸ್ಕಾರ. ಅರಿಯಿತು ಮನವು ಸಂಚಿಕೆಗೆ ಸ್ವಾಗತ. ಇಂದು ನಾವು ಪ್ರೀತಿಯಿಂದ ಪರಮಾತ್ಮ ನಡೆಗೆ ಡಾಕ್ಟರ್ ಕೆ ಭುಜಂಗಶೆಟ್ಟಿ ಈ ಪುಸ್ತಕದಿಂದ ಆರೋಗ್ಯವೇ ಐಶ್ವರ್ಯ ಈ ಬಗ್ಗೆ ತಿಳ್ಕೊಳ್ಳೋಣ. ಸಾಮರಸ್ಯದ ಕೊರತೆಯೇ ಎಲ್ಲಾ ಕಾಯಿಲೆಗಳ ಮೂಲ. ಸಾಮರಸ್ಯವೇ ಎಲ್ಲಾ ಸೌಖ್ಯಕ್ಕೆ ಮೂಲವೆಂಬುದು ನೆನಪಿರಲಿ. ವಿಶ್ವ ಆರೋಗ್ಯ ಸಂಸ್ಥೆಯು ಆರೋಗ್ಯವನ್ನು ಕೇವಲ ಕಾಯಿಲೆ ಇಲ್ಲದ ಅಥವಾ ದೌರ್ಬಲ್ಯತೆ ಇಲ್ಲದಿರುವಿಕೆಗಿಂತ ದೇಹ, ಮನಸ್ಸು ಮತ್ತು ಸಾಮಾಜಿಕ ಕ್ಷೇಮದ ಸಮಸ್ಥಿತಿ ಎಂದು ಸ್ಪಷ್ಟಪಡಿಸುತ್ತದೆ. ಸೊ ಇಲ್ಲಿ WHO ಹೇಳಿದೆ, ಆರೋಗ್ಯ ಅಂದ ತಕ್ಷಣ ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ, ಫಿಸಿಕಲ್ ಹೆಲ್ತ್ ಜೊತೆಗೆ ಮೆಂಟಲ್ ಹೆಲ್ತ್, ಎಮೋಷನಲ್ ಸ್ಟೆಬಿಲಿಟಿ, ಸೋಷಿಯಲ್ ಹೆಲ್ತ್ ಇತ್ತೀಚೆಗೆ ಆಡ್ ಮಾಡಿದೆ, ಪ್ಲಸ್ ಸ್ಪಿರಿಚುವಲ್ ಹೆಲ್ತ್. ಸೊ ದೈಹಿಕ ಆರೋಗ್ಯ ಅಂದ್ರೆ ಏನು? ದೇಹ ಗಟ್ಟಿಮುಟ್ಟಾಗಿರೋದು, ಬಾಡಿ ಫ್ಲೆಕ್ಸಿಬಲ್ ಆಗಿರೋದು, ಆರೋಗ್ಯವಾಗಿರೋದು. ಮಾನಸಿಕ ಆರೋಗ್ಯ ಅಂದ್ರೆ ನೋಡಕ್ಕೆ ಏನು ತೊಂದರೆ ಇಲ್ಲ ಅನ್ಸಿದ್ರು ಮಾನಸಿಕವಾಗಿ ನೆಮ್ಮದಿಯಾಗಿರೋದು ಅಷ್ಟೇ ಮುಖ್ಯ ಆಗುತ್ತೆ, ಅದು ಮಾನಸಿಕ ಆರೋಗ್ಯ. ಭಾವನಾತ್ಮಕ ಆರೋಗ್ಯ ಅಂದ್ರೆ ಬೇರೆಗಳ ಭಾವನೆಗಳಿಗೆ ಹೇಗೆ ಸ್ಪಂದಿಸ್ತೀವಿ, ನಮ್ಮ ಭಾವನೆಗಳಿಗೆ ಎಷ್ಟು ಬೆಲೆ ಸಿಗ್ತಾ ಇದೆ, ಕೇಳಿಸ್ಕೊಳ್ಳೋ ಕಿವಿ ಇದೆಯಾ, ನಮಗಾಗ್ತಾ ಇರೋ ತೊಳಲಾಟಕ್ಕೆ ರೆಸ್ಪಾಂಡ್ ಮಾಡೋ ವ್ಯಕ್ತಿಗಳು, ನಮ್ಮನ್ನ ಪ್ರೀತಿಸೋರು ನಮ್ಮ ಸುತ್ತಮುತ್ತ ಇದ್ದಾರ, ಇದೆಲ್ಲ ಭಾವನಾತ್ಮಕ ಆರೋಗ್ಯದಲ್ಲಿ ಒಳಗೆ ಬರುತ್ತೆ. ಸಾಮಾಜಿಕ ಆರೋಗ್ಯ ಅಂದ್ರೆ ಏನು? ಸಾಮಾಜಿಕ ಆರೋಗ್ಯ ಅಂದ್ರೆ ನಾವು ಇತ್ತೀಚಿನ ಒಂದು ಸಂಚಿಕೆಯಲ್ಲಿ ನೋಡಿದ್ವಿ, ಮಕ್ಕಳಿಗೆ ಈ ಸೋಷಿಯಲ್ ಕನೆಕ್ಟಿವಿಟಿ ಗ್ಯಾಪೇ ಜಾಸ್ತಿ ಸಮಸ್ಯೆಯಾಗಿ ಕಾಡ್ತಾ ಇದೆ. ಈಗ ಅವರು ಅವ್ರದೇ ಆದ ಒಂದು ಭ್ರಮಾಲೋಕದಲ್ಲಿ ಮುಳುಗ್ಬಿಟ್ಟಿರ್ತಾರೆ, ರಿಯಾಲಿಟಿ ಜೊತೆ ಕನೆಕ್ಟೇ ಆಗ್ತಾ ಇಲ್ಲ. ಸೊ ಇಲ್ಲಿ ಸೋಷಿಯಲ್ ಸಾಮಾಜಿಕ ಆರೋಗ್ಯ ಅಂದ್ರೆ ಸಮುದಾಯದ ಕೆಲಸಗಳಲ್ಲಿ ನಾವು ಎಷ್ಟು ಭಾಗವಹಿಸ್ತಾ ಇದೀವಿ, ಅದರಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಏನು, ಕಮ್ಯುನಿಟಿ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಇದೆ, ನಮ್ಮ ಅಕ್ಕಪಕ್ಕದವರ ಜೊತೆ ಎಂತ ಬಾಂಧವ್ಯನ ಇಟ್ಕೊಳ್ತಾ ಇದೀವಿ, ಅಕ್ಕಪಕ್ಕದ ಫಂಕ್ಷನ್ಗಳಲ್ಲಿ, ಕಾರ್ಯಕ್ರಮಗಳಲ್ಲಿ ನಾವು ಶ್ರಮದಾನ ಮಾಡ್ತಾ ಇದೀವ. ಸೊ ಇದೆಲ್ಲಾನು ಸಾಮಾಜಿಕ ಸ್ವಾಸ್ಥ್ಯ ಅಥವಾ ಸಾಮಾಜಿಕ ಆರೋಗ್ಯ ಈ ಅಂಡರ್ ಅಲ್ಲಿ ಬರುತ್ತೆ. ಇನ್ನ ವಿಶ್ವಸಂಸ್ಥೆ ಇತ್ತೀಚೆಗೆ ಹೆಚ್ಚು ಒತ್ತು ಕೊಡ್ತಾ ಇರೋದು, WHO ಇತ್ತೀಚೆಗೆ ಹೆಚ್ಚು ಒತ್ತು ಕೊಡ್ತಾ ಇರೋದು ಆಧ್ಯಾತ್ಮಿಕ ಆರೋಗ್ಯದ ಕಡೆಗೆ. ಏನಿದು ಆಧ್ಯಾತ್ಮಿಕ ಆರೋಗ್ಯ? ಇಲ್ಲಿ ಯಾವುದೇ ಧರ್ಮನ ತಳ್ಕು ಹಾಕೋದು ಬೇಡ. ಆಧ್ಯಾತ್ಮಿಕ ಆರೋಗ್ಯ ಅಂದ್ರೆ ಜ್ಞಾನ ಸಂಪಾದನೆ. ನಾವು ಎಷ್ಟು ತಿಳ್ಕೊಳ್ತಾ ಹೋಗ್ತೀವಲ್ಲ, ನಮ್ಮ ಬಗ್ಗೆ ನಮ್ಗೆ ಅಷ್ಟು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇದರಿಂದ ನಾವು ಬೇರೆಯವ್ರನ್ನ ದೂಷಿಸೋದು ಕಂಪ್ಲೀಟ್ ಅವಾಯ್ಡ್ ಆಗುತ್ತೆ. ಒಟ್ಟಾರೆ ನಮ್ಮ ಜ್ಞಾನವನ್ನು ಹೆಚ್ಚಿಸ್ಕೊಳ್ತಾ ಹೋಗೋದು, ಜ್ಞಾನದ ಬೇರೆ ಬೇರೆ ಮೂಲಗಳಿಂದ ಜ್ಞಾನಾರ್ಜನೆ ಮಾಡ್ತಾ ನಮ್ಮ ಜೀವನವನ್ನ ಸುಧಾರಿಸ್ಕೊಳ್ಳೋದಕ್ಕೆ ಏನು ಕಲೆಗಳು ಬೇಕು, ನಮ್ಗೆ ಯಾವೆಲ್ಲ ಮೌಲ್ಯಗಳನ್ನ ನಾವು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ, ಲೈಫ್ ಸ್ಕಿಲ್ ಯಾವೆಲ್ಲ ಕಲಿತ್ರೆ ನಮ್ಮ ಜೀವನ ಸುಗಮವಾಗಿರುತ್ತೆ, ಈ ಎಲ್ಲ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಆರೋಗ್ಯದಲ್ಲಿ ಬರುತ್ತೆ. ಈ ಎಲ್ಲಾನು ಒಳಗೊಂಡಂತೆ ಓವರ್ ಆಲ್ ವೆಲ್ ಬೀಯಿಂಗ್ ದಾರಿ ಮಾಡಿಕೊಡುತ್ತೆ. ನಮಗೆ ಉಚಿತವಾಗಿ ದೊರೆಯುವುದನ್ನು ಅತಿ ಹೆಚ್ಚು ದುರುಪಯೋಗ ಮಾಡುತ್ತೇವೆ. ಅದಕ್ಕೆ ನಮ್ಮ ದೇಹವೇ ಒಂದು ಉತ್ತಮ ಉದಾಹರಣೆ. ನಮಗೆ ಆರೋಗ್ಯದ ಮಹತ್ವ ಅರಿವಾಗುವುದು ಅದು ಹಳಿ ತಪ್ಪಿದಾಗ. ಸೊ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ನಾವು ಆರೋಗ್ಯವಾಗಿರೋವರೆಗೂ ಅದ್ರ ಇಂಪಾರ್ಟೆನ್ಸ್ ನಮಗೆ ಗೊತ್ತಾಗೋದೇ ಇಲ್ಲ. ಸೊ ಇನ್ ಮುಂದೆ ಆದ್ರೂ ನೀವು ತಗೊಳ್ಳೋ ಆಹಾರ ಏನ್ ತಗೊಳ್ತಾ ಇದ್ದೀರಾ, ದೇಹಕ್ಕೆ ಅದು ಜೀರ್ಣಿಸ್ಕೊಳ್ಳಕ್ಕೆ ಎಷ್ಟು ಸುಲಭ ಆಗ್ತಾ ಇದೆ, ಅಥವಾ ನಮ್ಮ ಒಗ್ಗಿರೋ ಆಹಾರ ಬಿಟ್ಟು ನಾವು ಬೇರೆ ಆಹಾರ ಸಂಸ್ಕೃತಿಗೆ ಮಾರು ಹೋಗ್ತಾ ಇದೀವ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಇತ್ತೀಚೆಗೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಯಾಕೆಲ್ಲ ಹೆಚ್ಚಾಗ್ತಾ ಇದಾವೆ, ಈ ಬದಲಾದ ಜೀವನ ಶೈಲಿನೂ ಇದಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ಒಮ್ಮೆ ಕಳೆದುಕೊಂಡರೆ ನಾವೆಷ್ಟು ಖರ್ಚು ಮಾಡಿದರೂ ಸ್ವಸ್ಥಾನಕ್ಕೆ ಹಿಂದಿರುಗುವುದು ದುರ್ಲಭ. ಹಾಗೇನಾದರೂ ಆಗುವುದಿದ್ದರೆ ಸಿರಿವಂತರೇ ಅತಿ ಹೆಚ್ಚು ಆರೋಗ್ಯವಂತರಾಗಿರುತ್ತಿದ್ದಾರೆ. ಸೊ ಇಲ್ಲಿ ಲೇಖಕರು ಹೇಳ್ತಾ ಇದ್ದಾರೆ, ಹಣ ಕೊಟ್ಟು ನಾವು ಆರೋಗ್ಯನ ಗಳಿಸ್ಕೋಬಹುದು ಅನ್ನಂಗಾಗಿದ್ರೆ ಎಲ್ಲಾ ಶ್ರೀಮಂತರು ಹೆಚ್ಚು ಆರೋಗ್ಯವಾಗಿರ್ತಿದ್ರು ಅಂತ. ಸಾಧ್ಯನಾ? ಅದು ಖಂಡಿತ ಇಲ್ಲ. ಸೊ ಈಗ ಹೆಚ್ಚು ಹಣ ಇರೋರ್ಗೆನೆ ದಿನನಿತ್ಯ ಅವರು ಜೀವನನ ಎಂಜಾಯ್ ಮಾಡಕ್ ಆಗದೆ ಇರೋ ಮಟ್ಟಕ್ಕಿದೆ. ಆ BP, ಶುಗರು, ಊಟ ತಿನ್ನೋದ್ರಲ್ಲಿ ಕಂಟ್ರೋಲ್, ಅದು ಮಾಡಬಾರ್ದು, ಇದು ತಿನ್ಬಾರ್ದು, ಈ ಬೇಡ ಅನ್ನೋ ರೆಸ್ಟ್ರಿಕ್ಷನ್ ಅಲ್ಲೇ ಆ ಜೀವನ ಕಳಿಬೇಕಾದ ದುಸ್ಥಿತಿ ಇದೆ. ನಾವು ಸಮತೂಕದ ಬದುಕನ್ನು ಸಾಗಿಸಬೇಕು. ಆದರೆ ದುರದೃಷ್ಟವಶಾತ್ ನಮ್ಮನ್ನು ಕಾಯಿಲೆ ಮತ್ತು ನರಳಾಟಕ್ಕೆ ದೂಡಿಕೊಂಡು ಆರೋಗ್ಯಕ್ಕೆ ಬದಲಾಗಿ ಬದುಕಿನ ಮಟ್ಟವನ್ನು ಏರಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದೇವೆ.
ಮೆಟೀರಿಯಲಿಸ್ಟಿಕ್ ಲೈಫ್ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ಅನ್ನೋದು ಈ ವಾಕ್ಯ ಒತ್ತು ಕೊಟ್ಟು ಹೇಳ್ತಾ ಇದೆ. ಕೆಲವರು ಐಶ್ವರ್ಯ ಹಾಗೂ ಅಧಿಕಾರಕ್ಕೆ ಹೊರತಾಗಿ ತಮ್ಮ ಆರೋಗ್ಯ ಮತ್ತು ಆನಂದದಲ್ಲಿ ಉತ್ತಮ ಸ್ಥಿತಿಯಲ್ಲಿ ಇರುತ್ತಾರೆ. ಇಲಿ ಓಟದಂತಹ ಹುಚ್ಚು ಹೊಳೆಯಲ್ಲಿ ನಾವು ಸೇರಿಕೊಂಡರೆ ರ್ಯಾಟ್ ರೇಸ್. ನಾನು ನಮ್ಮಲ್ಲಿ ಬರೋ ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ, ಅನಗತ್ಯ ರ್ಯಾಟ್ ರೇಸ್ಗೆ ನೀವು ಕಾಂಪಿಟೇಷನ್ ಬೀಳಕ್ ಹೋಗ್ಬಿಡಿ ಅಂತ. ಇಲಿ ಓಟದಂತಹ ಹುಚ್ಚು ಹೊಳೆಯಲ್ಲಿ ನಾವು ಸೇರಿಕೊಂಡರೆ ಕೊನೆಗೊಮ್ಮೆ ಗೆದ್ದರೂ ಅಂತಿಮವಾಗಿ ಇಲಿಯಾಗಿಯೇ ಉಳಿಯುತ್ತೇವೆ. ಆರೋಗ್ಯಪೂರ್ಣ ಶರೀರಕ್ಕೆ ನಿಯಮಿತ ಆಹಾರ ಮತ್ತು ವ್ಯಾಯಾಮ ಅವಶ್ಯವಾಗಿರುವಂತೆ ಮನಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ಸೊ ಇಲ್ಲಿ ಲೇಖಕರು ಒಟ್ಟಾರೆ ಆರೋಗ್ಯಕ್ಕೆ, ಓವರ್ ಆಲ್ ವೆಲ್ ಬೀಯಿಂಗ್ಗೆ ಇಂಪಾರ್ಟೆನ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬೇಗ ಮಲಗಿ ಬೇಗ ಏಳುವುದು ಮನುಷ್ಯನನ್ನು ಆರೋಗ್ಯಪೂರ್ಣ, ಸಿರಿವಂತ ಮತ್ತು ವಿವೇಕಿಯನ್ನಾಗಿಸುತ್ತದೆ ಎನ್ನುವ ಜನಪ್ರಿಯ ಹೇಳಿಕೆಯಲ್ಲಿ ಬಹಳ ಆಳವಾದ ಪರಿಜ್ಞಾನವಿದೆ. ಸೊ ಇಲ್ಲಿ ಆರೋಗ್ಯ ಅಂದ್ರೆ ಅದರಲ್ಲಿ ನಮ್ಮ ಊಟ, ದಿನಚರಿನೂ ಬರುತ್ತೆ, ನಿದ್ದೆ ಪ್ಯಾಟರ್ನ್, ನಮ್ದು ಕ್ವಾಲಿಟಿ ಸ್ಲೀಪ್ ಹೇಗಿದೆ, ಎಷ್ಟು ಬೇಗ ಮಲಗ್ತೀವಿ, ಪ್ರಕೃತಿಯೊಂದಿಗೆ ನಮ್ಮ ಜೀವನನ ಹೊಂದಿಸ್ಕೊಂಡು ಹೋಗ್ತಾ ಇದೀವ ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಪ್ರಕೃತಿಗೆ ವಿರುದ್ಧವಾಗಿ ಹೋದಾಗ, ಸಮುದ್ರದಲ್ಲಿ ಅಲೆಗೆ ವಿರುದ್ಧವಾಗಿ ಈಜಿದ್ರೆ ಹೇಗಾಗುತ್ತೆ, ಹೆಚ್ಚು ಎನರ್ಜಿ ಹಾಕ್ಬೇಕಾಗತ್ತೆ, ಆಯಾಸ ಆಗತ್ತೆ, ಲೈಫ್ ಗ್ಯಾರಂಟಿ ಇರಲ್ಲ. ಆದ್ರೆ ಗೋ ವಿತ್ ದ ಫ್ಲೋ, ಪ್ರಕೃತಿಯೊಂದಿಗೆ ನಾವು ಸಮನ್ವಯ ಮಾಡ್ಕೊಂಡು ಹೋದಾಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಾನಸಿಕ ಶಾಂತಿನೂ ಇರುತ್ತೆ, ಹೆಚ್ಚು ಅನಗತ್ಯ ಎನರ್ಜಿನ ಹಾಕೋ ಅಗತ್ಯ ಇರೋದಿಲ್ಲ. ಇದನ್ನ ಇಲ್ಲಿ ಲೇಖಕರು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಏನಾಗಿರುವೆವೋ, ಎಲ್ಲಿರುವೆವೋ, ಯಾರಾಗಿರುವೆವೋ ಅದನ್ನು ಆನಂದಿಸಲು ಕಲಿತರೆ, ಒಂದ್ಸಗೆ ನಾವು ಏನಾಗಿರುವೆವೋ, ಎಲ್ಲಿರುವೆವೋ, ಯಾರಾಗಿರುವೆವೋ ಅದನ್ನು ಆನಂದಿಸಲು ಕಲಿತರೆ ಆಗ ಪರಿಸ್ಥಿತಿಗಳು ನಮಗೆ ಮುಖ್ಯವಾಗುವುದಿಲ್ಲ. ಆಂತರಿಕ ನೆಮ್ಮದಿ ಹಾಗೂ ಸಾಮರಸ್ಯದ ಪ್ರಯಾಣ ಪ್ರಾರಂಭಿಸಲು ನಡೆಸುವ ನಮ್ಮ ತೊಳಲಾಟ ಕೊನೆಗೊಳ್ಳುತ್ತದೆ. ನಾವು ಅವಕಾಶ ನೀಡಿದರೆ ಮಾತ್ರ 3 ದಶಲಕ್ಷ ವರ್ಷಗಳ ನಮ್ಮ ಮಾನವ ದೇಹ ದಿನನಿತ್ಯದ ಸಾಮಾನ್ಯ ಅಸ್ತಿತ್ವದ ಆಘಾತಗಳಿಂದ ಉಪಶಮನಗೊಳ್ಳುತ್ತದೆ ಎಂಬುದು ಮರೆಯಬೇಡಿ. ಧನ್ಯವಾದಗಳು.